ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತ ಅವರು. ಇಲ್ಲ ಒಂದಿಷ್ಟು ಸಮಾಧಾನ ಮಾಡಿಕೊಳ್ಳುವಂಥ ಒಂದು ನ್ಯೂಸ್ ಬರ್ತಾಯಿದೆ, ಬಂದದ. ಅದರಲ್ಲೂ ಮುಖ್ಯವಾಗಿ KPSC ಇಷ್ಟಂದ್ರೆ ಸಾಕು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಅಂದರೆ ಭ್ರಷ್ಟರ ಸಂಘ ಅನ್ನುವಷ್ಟು ಮಟ್ಟಿಗೆ ನಮ್ಮ ವಿದ್ಯಾವಂತ ವಲಯದಲ್ಲೇ, ಪ್ರತಿಭಾವಂತ ವಲಯದಲ್ಲೇ ಕೇಳಿಬರುವ ಒಂದು ಮಾತು. ಈ ರೀತಿಯಲ್ಲಿ ಯಾರು ಸುದ್ದಿದ್ದಾರೆ? ಎಲ್ಲರೂ ಅವರ ಅಧಿಕಾರಿಗಳು, ಅವರ ಸದಸ್ಯರು, ಅವರ ಅಧ್ಯಕ್ಷರು, ಅವರ ದುಡ್ಡಿಂದ ಯಾರೂ ಅಲ್ಲಾಡೋದಿಲ್ಲ ಅನ್ನುವಂಥ ಒಂದು ಸರ್ಟಿಫೈ ಆಗಿಬಿಟ್ಟದೆ. ನೀವು ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಮೇಲಿನ ಮೇಲೆ ಕೇಳ್ತಾ ಇರೋದು, ಈ ಸದಸ್ಯನ ಕಿತ್ತಾಕಿಬಿಟ್ರೆ ಸಂಕಟಾಗಿ ಅಂತ. ಅದು ಬೇಕಾಗಿಲ್ಲ. ಯಾಕೆ ಬೇಕಾಗಿದೆ? ಸರ್ಕಾರಕ್ಕೆ ಬೇಕಾಗಿದೆ. ಒಳ್ಳೆಯ ಆ ಭಾಗದ ಆ ವಿಷಯದ ತಜ್ಞರನ್ನು, ಪ್ರಾಮಾಣಿಕ ವ್ಯಕ್ತಿಯನ್ನು ಹಿಡಿದು ಹಾಕ್ಬೋದಲ್ಲ, ಪತ್ರಕದ ಹಾಕ್ಬೋದು. ಈ ರಾಜಕಾರಣಿಗಳು ಅದಕ್ಕೆ ಬೇಕಾಗಿದ್ದಾರೆ, ಅವರು ರಾಜಕಾರಣಿ ಸಂಬಂಧಿಕರು ಅದಕ್ಕೆ ಬೇಕಾಗಿದ್ದಾರೆ. ಅವರು ದುಡ್ಡು ಮಾಡ್ಕೊಳಕ್ಕೆ ನಿಜವಾಗಿಯೂ ಅಂಥವ್ರಲ್ಲಿ ಎಂಟ್ರಿ ಆಗಲೇ ಕೊಡು. ಯಾಕಂದರೆ ಇದು ರಾಜ್ಯದ ಆಡಳಿತದ ಮೇಲೆ ಮೂಗರಿದು. ಮೂಗು ಬಂದಾದರೆ ಕುಲ್ಲ ಇಡೀ ವ್ಯವಸ್ಥೆ ಬಾದಾಗಿ ಹೋಗ್ಬಿಡ್ತದೆ. ಅಂಥದ್ರಲ್ಲೇ 15 ಜನ ಸದಸ್ಯರು ಇರ್ತಿದ್ರು, ಅಧ್ಯಕ್ಷ ನೋಡಿಕೊಂಡು. ಈಗ ಅದನ್ನು ಎಂಟ್ರಿ ಇಳಿಸಿದ್ದಾರೆ. ಉಪಕಾರ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇಷ್ಟಾದರೂ ಮಾಡಿದ್ರ ಅಂದ್ರೆ ಇದು ಏನಪ್ಪ ಅಂತಂದ್ರೆ 2018 ನೇಮಿಸ್ತಾರೆ. ಇದನ್ನು ಸುಪ್ರೀಂ ಕೋರ್ಟ್ ಸಹಿತ ಹೇಳ್ತದೆ. 2018 ಆಯೋಗಕ್ಕೆ ಅರ್ಹ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಆಯ್ಕೆ ಮಾಡಲು ಶೋಧ ಸಮಿತಿ ರಚಿಸಲು ಸಭೆ ಚರ್ಚಿಸಿತು. ಯೋಗ್ಯರು ಆಯ್ಕೆ ಮಾಡೋಕ್ಕೆ ಸಭೆ ಕೂಡಿತು, ಸಮಿತಿ ಕೂಡಿತು ಅಂತ ಅಡ್ಡಿಲ್ಲ. ಯಾಕಂದ್ರೆ ರಾಜಕಾರಣಿಗಳು ಅಧಿಕಾರ ಬೇಕಾಗಿರ್ತದೆ, ಅಧಿಕಾರಕ್ಕೆ ಹೋಗಿರ್ತಾರೆ, ಅವ್ರನ್ನ ಕೇಳಬೇಕು, ಮಾಡಬೇಕು, ಸರಿ. ಆದರೆ ಅವ್ರು ಯೋಗ್ಯರನ್ನ ಆಯ್ಕೆ ಮಾಡೋದಿಲ್ಲಲ್ರಿ. ಪ್ರತಿಯೊಬ್ಬರು ಬಂದವ್ರು ಎಷ್ಟು ಗಳಿಸ್ಬೇಕು, ಯಾರು ಆರಿಸಿ ಕಳಿಸಿರ್ತಾರೆ, ಯಾರು ರಾಜಕಾರಣಿಯಿಂದ ಒಳಗೆ ಹೋಗಿರ್ತಾರೆ ಸದಸ್ಯ, ಅವ್ರಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆಯಲ್ಲಿ ಬಂದುಬಿಟ್ಟದ. ಅದರಲ್ಲಂತೂ ಅಧಿಕಾರಶಾಹಿ ಜನ ಮಾಹಿರರು, ಮಹಾ ಅಂಜಬರುಕರು, ಮಹಾ ಕಳ್ಳರು. ಇದು ಹಿಂದೆ ತಗೊಳ್ಳೋಕೆ ಸಾಧ್ಯ ಇಲ್ಲ. ಇನ್ವೆಸ್ಟ್ಮೆಂಟ್ ಇನ್ನೂ ಹಾಕದ ಮನಸ್ಸಿಗೆ. ಎಲ್ಲೋ ಒಬ್ಬರು ಇರ್ಬೋದು ಪ್ರಾಮಾಣಿಕರು. ಇವತ್ತು ಹಿಂದಿದ್ರು ಪ್ರಾಮಾಣಿಕರಿಲ್ಲ ಅಂತಲ್ಲ, ಇವತ್ತು ಭಾಳ ಕಡಿಮೆ. ರೇರೆಸ್ಟ್ ಆಫ್ ದ ರೇರ್. ದುಡ್ಡು ತಿನ್ನೋ ಅಲ್ಲಿ ಯಾವ ಸಿಗೋದೇ ಇಲ್ಲ, ಅಂದರೂ ಅಡ್ಡಿ ಇಲ್ಲ. ಹೀಗಾಗಿ ಅಧಿಕಾರಶಾಹಿ ವರ್ಗ, ಬುದ್ಧಿವಂತ ವರ್ಗ ಈ ಸದಸ್ಯರ ಮೇಲೆ ಪ್ರಭಾವ ಮಾಡಿ ಆ ಸದಸ್ಯರನ್ನು ಯಾರು ಕಳಿಸಿರ್ತಾರೋ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ದುಷ್ಟ ವ್ಯವಸ್ಥೆ ಅದಲ್ಲ. ಅದಕ್ಕೆ ಈ ಸದಸ್ಯರು ಬೇಕಾಗಿಲ್ಲ ಅಂತ ಅನ್ನೋದು. ಸರ್ಕಾರನ ಮೀಟಿಂಗ್ ಕರೀಲಿ, ಯಾರು ಯೋಗ್ಯದಾರ ಕರೆಸಲಿ, ಅವ್ರನ್ನ ಅಂಥವ್ರು ಕರೆಸಿ ಎಕ್ಸಾಮ್ ನಡೆಸಲಿ, ಅಲ್ಲಿ ಹೆಂಗೆ ನಡೀತದೆ ವ್ಯವಹಾರ ನೋಡಲಿ. ಅಧಿಕಾರಶಾಹಿ ಮೇಲೆ ಅದು 2 ವರ್ಷಕ್ಕೊಮ್ಮೆ ಅಧಿಕಾರಿಗಳು ಬದಲಾಗಿ ಹೋಗಲೇಬೇಕಿದು. ಯಾಕಂದ್ರೆ ಇಡೀ ವ್ಯವಸ್ಥೆಯನ್ನು ಹೊಲಸಿಡಿಸಿದಂಥ ಜನ ಈ ಅಧಿಕಾರಶಾಹಿ ಜನ. ಯಾಕಂದರೆ ಅವ್ರಿಗೆ ಲೈಫಲ್ಲಿ ಪರ್ಮನೆಂಟ್ ಸಿಕ್ಬಿಟ್ಟಿರ್ತದೆ. 58-60 ವರ್ಷ ತನಕ ಅವ್ರು ಯಾರು ಕಿತ್ತಾಕೋಗಲ್ಲ. ಅವ್ರು ಒಂದು ದೊಡ್ಡ ಸೆಕ್ಯೂರಿಟಿ ಅದು. ಅವ್ರು ನಿಜವಾಗಿ ಅವ್ರ ಪೇಮೆಂಟ್ ಮೇಲೆ ಒಳ್ಳೆ ಬದುಕು ಮಾಡಿದ್ರೆ ಇವತ್ತು ಈ ಮಾತು ಮಾತ್ರ ಅವಶ್ಯಕತೆ ಇರಲಿಲ್ಲ. ಇವತ್ತು ಏನಾದರೂ ನಮ್ಮ ವ್ಯವಸ್ಥೆ, ದೇಶದ ವ್ಯವಸ್ಥೆ ಹಾಳಾಗಿದ್ದರೆ IAS IPS ಈ ಅಧಿಕಾರಿ ವರ್ಗಗಳಿಂದ ಅಲ್ಲಿ ಎಲ್ಲೋ ಒಬ್ಬರು ಒಳ್ಳೆಯವರಿದ್ದಾರೆ. ಎಲ್ಲ ಒಬ್ಬರು ಒಳ್ಳೆಯವರಿದ್ದರೆ ವ್ಯವಸ್ಥೆ ಬಂದಾಗೋದಿಲ್ಲ ರೀ. ಮನಮೋಹನ್ ಸಿಂಗ್ ಭಾಳ ಪ್ರಾಮಾಣಿಕರು, ಅತ್ಯಂತ ಪ್ರಾಮಾಣಿಕರು. ಸ್ವತಃ ಪೇಟೆ ಹೋಗಿ ಸಂತೆ ಮಾಡ್ಕೊಂಡು ಬರುವಂಥವ್ರು. ವಾಜಪೇಯಿ ಅವರು ಪ್ರಾಮಾಣಿಕರು. ಅದ್ರ ಹಿಂದಿದ್ದಂಥವ್ರು ಅವ್ರ ಜೊತೆಗಾರರು ಪ್ರಾಮಾಣಿಕ ಆಗ್ತದಲ್ಲ. 2G ಯಾಕೆ ಆಯ್ತು? ಏನು ಕಾರಣ ಆಯಿತು? ಕಲ್ಲಿದ್ರೆ ಹಗಲು ಯಾಕೆ ಆಯಿತು? ಅದು ಏನಾಗಿದೆ ಆ ಮಾತು ಬೇರೆ. ನಿಜವಾಗಿಯೂ ನಮ್ಮ ಹೆಮ್ಮೆಯಿಂದ ಹೇಳ್ಬೇಕು, ನಮ್ಮ ಮನಮೋಹನ್ ಸಿಂಗ್ರ ಬದಲಾಗಿ ಭಾಳ ಬುದ್ಧಿವಂತರು, ಭಾಳ ಪ್ರಾಮಾಣಿಕರು ಅಂತೇಳಿ. ಆದರೆ ಇಂಥ ಜನರಲ್ಲೇ ಅವ್ರ ಜೊತೆಗಾರರು ಇವತ್ತು KPSC ಹಂಗಾಗ್ಯದ. ಸಿದ್ದರಾಮಯ್ಯ ಪ್ರಾಮಾಣಿಕ ಇರ್ಬೋದು, ಆದರೆ ಅವ್ರು ಸುತ್ತಮುತ್ತಿದ್ದಂಥವ್ರು ಗಂಟೆಗಳು ಎಲ್ಲರೂ ಗಂಟೆಪ್ಪ. ಇವಾಗ ಯಾವುದೋ ವ್ಯಕ್ತಿ ನೇಮಿಸ್ತು ನೀವು ಸದಸ್ಯನಾಗಿ, ನಮ್ಗೆ ಏನು ಹಿಡಿತೀರಿ ಮಾಸುರು ಅಂದಾಗ ದುಡ್ಡು ಕೊಟ್ಟು ಬಂದಂಥ ಸದಸ್ಯ ತಾನೂ ಮಾಡ್ಕೊಳ್ಳೋದಲ್ದ ಅದ್ರ ಜೊತೆಗೆ ಅವ್ರು ಯಾರು ಕೊಟ್ಟು ಕಳಿಸಿದ ಅವ್ರಿಗೂ ಮಾಡಿಕೊಡೋದು. ಅಧಿಕಾರಶಾಹಿ ವರ್ಗದವರು ಅವ್ರು ತಿನ್ನೋದು ಇವ್ರ ಪಾಲದ ಅವ್ರು. ಯಾಕೆ ಇವ್ರು ಸಹಿತ ಆಗೋದಿಲ್ಲ ಯಾವುದಾದ್ರು ಆಡಳಿತ ಇವ್ರ ಕೈಗಿರ್ತದೆ ಸರ್. ನಮಗಷ್ಟೇ ಹೀಗಾಗಿ ಇಲ್ಲಿ ಒಳ್ಳೆಯ ಯೋಗ್ಯ ಪ್ರಾಮಾಣಿಕ ಆಡಳಿತ ಸಿಗೋದು ದುರ್ಲಭ ಆಗೈತಿ ಇವತ್ತು. ಅದಕ್ಕಾಗಿ AC 1 ಕೋಟಿ 2 ಕೋಟಿ ಏನೇನು ತಹಶೀಲ್ದಾರ 50 ಲಕ್ಷ 80 ಲಕ್ಷ ಬಾಯಿ ಬಂದಾಗ ಮಾತಾಡ್ತಾರೆ. ಅದಕ್ಕೆ ಅದು ಸಬ್ ರಿಜಿಸ್ಟರ್ ಅವನು ಸಿಕ್ಕಂಗೆ ಸಬ್ ರಿಜಿಸ್ಟರ್ ಅಂತೆ. ಸಬ್ ರಿಜಿಸ್ಟರ್ ಆಫೀಸಪ್ಪ ಅಂದ್ರೆ ಕಲರ್ ಸಾಯ್ತವೆ. ಅವ್ರು ಏನು ನಡೀತಿರ್ತಾವೋ ಏನಿಲ್ಲೋ. ಯಾಕಂದ್ರೆ ಎಲ್ಲ ಇಲ್ಲಿ ಏನಪ್ಪ ಅಂದ್ರೆ ದುಷ್ಟ ಒಂದು ನೆಕ್ಸಸ್ ಅದ. ಇಲ್ಲಿ ವಿಷಯ ವರ್ತೂಲದ. ಇದನ್ನು ಆಮೂಲಾಗ್ರಹವಾಗಿ ತೆಗಿಲಾದ್ರೆ ಸ್ವಚ್ಛ ಆಗೋದೇ ಇಲ್ಲ. ಈಗ 8 ಮಂದಿಯಾಗಿ ಬರೋದಿಲ್ಲ, ತಿರುಗಿ 2 ಐತಿ.
ಒಳ್ಳೆ ಹೆಚ್ಚಿನ ಅಟ್ಲೀಸ್ಟ್ ಇಷ್ಟ ಮಾಡಿದ್ರಪ್ಪ ಮಂತ್ರಿಮಂಡಲ ನಮ್ಮದು ಸಿದ್ದರಾಮಯ್ಯ ಇರ್ಬೋದು ಸಮಾಧಾನ ಮಾಡಿಕೊಳ್ಳು. ಆದರೆ ಈ ಸಮಾಧಾನ ಭಾಳ ಸುಳಿದಿಲ್ಲ. ಯಾಕಂದ್ರೆ ಈ ಸದಸ್ಯರು ಅಧ್ಯಕ್ಷರು ಇರೋ ಅವಶ್ಯಕತೆ ಇಲ್ಲ ಅಲ್ಲಿ ಸೆಲೆಕ್ಷನ್ ಮಾಡೋಲ್ಲ. KPSCಯಲ್ಲೇ ಅಧಿಕಾರಿಗಳನ್ನು 2 ವರ್ಷಕ್ಕೆ ಚೇಂಜ್ ಮಾಡುವಂಥದ್ದು. ಅವ್ರಲ್ಲಿ ಹಿಡಿದು ಸಾಧಿಸಬಾರ್ದು ರೀ. KPSC ಒಳಗೆ ಅವ್ರದ್ದೇ ಆದ ಒಂದು ನೆಕ್ಸಸ್ ರೆಡಿ ಆಗಿಬಿಡ್ತದ. ಅವ್ರದಿಂದ ಬೇಕಂದ್ರೆ ಅಲ್ಲೆಲ್ಲ ಸೇರಿಸ್ಕೊಳ್ತಾರೆ. ಅವ್ರು ದಂಧೆ ಶುರು ಮಾಡಿಬಿಡ್ತಾರೆ. ಮತ್ತು ನೀವು ಪ್ರಾಮಾಣಿಕರು ಹೆಂಗೆ ಅನ್ಸೋರ? ಅದಕ್ಕಾಗಿ KPSCಯನ್ನು ಆಮೂಲಾಗ್ರವಾಗಿ UPSC ಹೆಂಗೆ ಮಾಡಬೇಕು ಅಲ್ಲಿ ರಾಜಕಾರಣಿಗಳೇ ಅವಕಾಶ ಕೊಡ್ಕೊಳ್ಳೋದು. ರಾಜಕಾರಣಿಗಳ ಅವಕಾಶ ಇದ್ದರೂ ಸಹಿತ ದುಡ್ಡು ಮಾಡ್ಕೊಳ್ಳೋಕೆ ಅವಕಾಶ ಕೊಡುವಾಗಿಲ್ಲ. ಇದಕ್ಕೇನು ಮಾಡೋಕ್ಕೆ ಸಾಧ್ಯದ? ಕೇವಲ ಇಷ್ಟು ಮಾಡಿದ್ರೆ ಬಗೆಹರಿದಿಲ್ಲ. ಏನೋ ಒಂದಿಷ್ಟು ಮಾಡಿದ್ರು, 1-2 ಮಂದಿ ತೆಗೆದ್ರು, 3 ಮಂದಿ ತಂದಿರಿಸರು. ಆ 3 ಮಂದಿ ಹಿಂದಾರೆ ಇಡೀ ಕ್ಯಾಬಿನೆಟ್ ಇರ್ತದೆ ಏನು ಮಾಡೋರು? ಇವ್ರು ನಮ್ಮದಂಗೆ ಇವತ್ತು ರಾಜಕಾರಣಿಗಳನ್ನು ಎಲ್ಲದರಲ್ಲೂ ಪರ್ಸೆಂಟೇಜ್. ಇವರು ಪ್ರತಿಯೊಂದರಲ್ಲೂ ಪರ್ಸೆಂಟೇಜ್. ನಮ್ಗೆ ಹಿಂಗೆ ಅನಿಸೋದು ಇವರು ನಿಧಿಗೆಲ್ಲ ಸಿಗ್ತಲ್ಲ ಮನೆಯಾಗ ಸಿಗ್ತ ಪರ್ಸೆಂಟೇಜ್ ಮೇಲೆ ವ್ಯವಹಾರ ಮಾಡ್ತಾರೇನೋ ಅಂತೇಳಿ. ಹೀಗಾಗಿ KPSC ಸಂಖ್ಯೆ ಇಳಿಸಿದ್ದು ಸಂತೋಷ, ಸ್ವಾಗತಿಸೋನು. ಅವ್ರು ಇವರು ಅಷ್ಟೇ ಬೇಡ ರೀ. ಸಾಕಷ್ಟು ಪಂಡಿತರು ಇದ್ದಾರಲ್ರಿ, ವೆಲ್ ಎಜುಕೇಟೆಡ್ ಇದ್ದಾರೆ. ವರ್ಷಕ್ಕೊಮ್ಮೆ ಅವ್ರು ಕರೆಸೋದು ಆ ಸಮಯದಲ್ಲಿ 1 ವರ್ಷ ಟೈಮ್ ಕೊಡೋದು. ಸೆಲೆಕ್ಷನ್ ಸಂದರ್ಭದಲ್ಲೇ ಬುದ್ಧಿವಂತ ತಂದು ಅವ್ರ ಕಡೆ ಒಳ್ಳೆಯವ್ರನ್ನ ಆರಿಸ್ಕೊಳ್ಳೋದು. 1 ವರ್ಷ ಆದ್ಮೇಲೆ ಬನ್ನಿ ಮನೆಗೆ ಅಂತ ಹೇಳೋದು. ಅವ್ರಿಗೆ ಮತ್ತು ಅಲ್ಲಿ ಅಧಿಕಾರಶಾಹಿ ವರ್ಗ ಕುಡಿಸ್ಕೊಂಡು ಹೋಗಿಲ್ಲ. ಅವು ಕೂಡ್ರು ಶುರುವಾದ ದುಡ್ಡು ಸಿಗ್ತದೆ ಗೊತ್ತಾಗ್ಲೋ ಭ್ರಷ್ಟ ಆಗ್ತಾ ಹೊಂಟಂದ್ರೆ ವ್ಯವಸ್ಥೆ ಭ್ರಷ್ಟ ಆಗ್ತದೆ. ಇದಕ್ಕೆ ಪರಿಹಾರನೇ ಇಲ್ಲ. ನಾವು ಹಿಂಗೆ ಟೀಕೆ ಮಾಡೋದು ಮತ್ತೇನು ಮಾಡೋದು? ಇವತ್ತೇನೋ ವಿರೋಧ ಪಕ್ಷ ಇದ್ದಾರೆ ನಮ್ಮ BJP ಅವರು ಜೋರು ಚಿರ್ತಾ ಇರ್ತಾರೆ. ಇದು ಹೋಗ್ಬೇಕು ಬದಲಾಗಬೇಕು ಅಂತಾರೆ. ನಾಳೆ ಅವ್ರು ಬಂದ್ಗಳು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ನೀವು ಮಾಡ್ಬೇಕಾಗಿತ್ತಲ್ಲ, ನೀವು ಮಾಡ್ಬೇಕಾಗಿತ್ತಲ್ಲ ಇದನ್ನು ಕೇಳ್ತಾ ಇದ್ದೀವಿ ನಾವು. ಗೆದ್ದ ತಕ್ಷಣ ಏನು ಕೇಳೋದು ಅಂದ್ರೆ ಇವರು ಮೋದಿಯವ್ರಿಗೆ ಕರೆಂಟ್ ಸಮಸ್ಯೆಗಳ ಬಗ್ಗೆ ಕೇಳಾಕೈತಾರೆ. ಇವತ್ತಿನ ಸಮಸ್ಯೆಗಳ ಬಗ್ಗೆ ಕೇಳಾಕೈತಿದ್ರೆ ಮೋದಿಯವ್ರು ಹೇಳ್ತಾರೆ ನೀವು ಕಾಂಗ್ರೆಸ್ ಕಾಲದಾಗ ಏನು ಮಾಡಿರಿ ನೀವು ಇದಲ್ರಿ, ನೀವು ಅವ್ರು ಮಾಡಿದ್ದ ತಪ್ಪಿತ್ತಂತ ನಿಮ್ಗೆ ಆರಿಸಂದಿವಿ. ಅವ್ರು ಹಂಗೆ ಮಾತಾಡ್ತಾರೆ. ಸಿದ್ದರಾಮಯ್ಯನ ಕೇಳಿದ ಕೂಡ ರಾಜ್ಯಾವ್ರು ಹೆಚ್ಚೈತಿಲ್ರಿ, ಸಾಲ ಹೆಚ್ಚಾಗೈತಿಲ್ರಿ. ಯಾಕೆ ಮೋದಿಯವ್ರು ಸಾಲ ಮಾಡಿಲ್ಲ? ಇದು ಉತ್ತರ. ಮೋದಿಯವ್ರು ಸಾಲ ಮಾಡಿಲ್ಲೇನೋ, ನಾವು ಎಷ್ಟು ಮಾಡಿದ್ವಿ ಪಾಪ. ಎಷ್ಟು ನಮ್ಮ ಸಾಲ ಎಷ್ಟಪ್ಪ? 4 ಲಕ್ಷ ಕೋಟಿ 5 ಲಕ್ಷ ಕೋಟಿ ಮಾಡೀವಿ. ಈ ಸಲ 1 ಲಕ್ಷ ಸಮಥಿಂಗ್ ಏನೋ ಆಗೈತಿ. ಅವ್ರು ಎಷ್ಟು ಮಾಡ್ಯಾರ? 20 ಲಕ್ಷ 200 ಲಕ್ಷ ಕೋಟಿ ಮಾಡ್ಯಾರ. ನಾವು ಬರೀ 4 ಲಕ್ಷ ಕೋಟಿ 5 ಲಕ್ಷ ಕೋಟಿ ಮಾಡಿ ದೊಡ್ಡ ಅಪರಾಧ ಏನೋ. 1 ಲಕ್ಷ ಕೋಟಿ ಸಮಥಿಂಗ್ ಇಟ್ಟರೆ ಇವ್ರು ಕೇಳ್ತಾರೆ. ಅಂದ್ರೆ ಇದು ವ್ಯವಸ್ಥೆ ಈ ರೀತಿ ಅದ. ಇದು ಅವ್ರು ಇವ್ರು ಬೈದು ಅವ್ರು ಬೈದು ನಾವು ನೋಡ್ಕೊಂಡು ಕೂತು ಬಿಡೋದು. ನಮ್ಮ ಉದ್ಯೋಗ ಎಲ್ಲ ಮಾಡ್ತೇನೋ ಇಲ್ಲ. ರಿಯಲ್ ಎಲೆಕ್ಷನ್ದ ಜಯ ಅಂದ್ರೆ ಕಿಸೆಗೆ ಒಂದು ಸೊಕ್ಕ ಹಾಕ್ತಾರೋ ತಿನ್ಸಾಗಿ ಕೊಡ್ತಾರೋ ಮ್ಯಾಲೆ ಗ್ಯಾರಂಟಿ ಕೊಟ್ಟು ಕಳಿಸ್ತಾರೆ. ಹೋಗ್ರಪ್ಪ ನೀವು ಹಾಯ್ದು ಇಡ್ಕೊಂಡು ಅಂತೇಳಿ. ಇಲ್ಲ ಅಧಿಕಾರದಲ್ಲಿದ್ದಂಥ ಈ ಆಡಳಿತ ಸಾಕಷ್ಟು ಶಾಲೆ ಇರ್ತಾರೆ, ಚಾನಲ್ ಇರ್ತಾರೆ. ಪ್ರಾಮಾಣಿಕ ಮಾಡೋದು ಕೆಲವು ಜನ ಇದ್ದಾರೆ. ಆದರೆ ಅವ್ರಿಗೆ ಅವಕಾಶ ಮಾಡಿಕೊಡುವಂಗಿಲ್ಲ. ಟ್ರಾನ್ಸ್ಫರ್ ಹೋಗೋದು ಬಿಡುತ್ತೆ. ಹೋಗಿ ಒಳ್ಳೆ ಕಡೆ ಅಂತೇಳಿ ಟ್ರಾನ್ಸ್ಫರ್ ಯೋಗ್ಯದ್ರು ಟ್ರಾನ್ಸ್ಫರ್ ಸ್ಟಾರ್ಟ್ ಆಗೋದು ಲೈಫ್. ಅದಕ್ಕೆ ಕಾಸತ್ತ ಅವನು ಏನು ಮಾಡ್ತಾನೆ, ಹೋಗಿ ಮಾಡ ಎಲ್ಲರಿಗೂ ನಂದು 10 ವರ್ಷ ಜೋಡಿ 11 ಹರ ಮಹಾದೇವ್ ಅಂತೇಳಿ ಹೋಗಿಬಿಡ್ತಾನೆ. ಹೀಗಾಗಿ KPSC ತಿದ್ದುದು ಇಷ್ಟು 8ಕ್ಕೆ ಇಳಿಸಿದ್ರೆ ಕಡಿಮೆ ಸ್ವಚ್ಛ ಆಗೋದಿಲ್ಲ. ಇನ್ನೂ ಇವ್ರನ್ನ ಪೂರ್ಣ ಕಿತ್ತಾಗೋಗಿ ಸಾಧ್ಯತೆ. ಕಿತ್ತಾಗ್ರಿ ಯೋಗ್ಯರನ್ನ ಸೆಲೆಕ್ಷನ್ ಸಂದರ್ಭ ಕರೆಸೋದು ಬರ್ರಿ. ಗೊತ್ತಿರಬಾರ್ದು ಯಾರಿಗೂ ಅವ್ರು ಯಾರು ಎಳಿದು ಬರ್ತಾರಂತೆ. ಅದು ಕ್ಯಾಬಿನೆಟ್ಗೆ ಗೊತ್ತಾ? ಆ ಕ್ಯಾಬಿನೆಟ್ ಏನು ಸೂಚನೆಗಳು ಅದ್ರ ಅವ್ರಿಗಿಷ್ಟ ಗೊತ್ತಾ? ಕೇವಲ ಅವತ್ತೇನು ಇಂಟರ್ವ್ಯೂ ಅದು ಕ್ಲಾಸ್ 1 ಕ್ಲಾಸ್ 2 ಅಂತ ನಾವು ಕರ್ಕೊತಿದ್ವಿ ಹಿಂದ. ಅದಕ್ಕೆ ಗ್ರೂಪ್ A ಗ್ರೂಪ್ B ಅದ್ರ ಗ್ರೂಪ್ B ಒಳಗೆ ಕೆಲವೊಂದು ಕಡೆ ಇಂಟರ್ವ್ಯೂ ಇಟ್ಟಿಲ್ಲ. ಚಲೋ ಎಲ್ಲ ಹಿಡಿತೀವಿ. ಕೆಲವು ಪತ್ರಿಕೆಗಳು ಸಹ ಆಗ್ತಿದ್ವು. ಆ ಮಾತ್ರ ಪೇಪರ್ಸ್ ಇರ್ತಿದ್ವು ಅಂತ ಹಿಂದೆ ಆಗ್ಯಾವ ರಿಪೋರ್ಟ್ ಬಂದವು ಇದ್ದಾವೆ ಇಲ್ಲ ಅಂತಲ್ಲ. ಅದಕ್ಕೆ ಇದೆಲ್ಲ ಆಮೂಲಾಗ್ರಹವಾಗಿ ಚೇಂಜ್ ಆಗಬೇಕಾಗಿತ್ತಪ್ಪ ಅಂದ್ರೆ ಈ ಇಳಿಕೆ ಮಾಡೋದು ಕಿತ್ತಾಗ್ರಿ. ಯೋಗ್ಯರಲ್ಲ ಸರಿ ಪ್ರಾಮಾಣಿಕ ಅದ. ನಿಮ್ಗೆ ಗೊತ್ತದ ಪ್ರಾಮಾಣಿಕರು ಯಾರು ಏನು ಅಂತೇಳಿ. ಯಾಕಂದ್ರೆ ಪ್ರಾಮಾಣಿಕ ಹಂಗೆ ಹೇಳ್ಕೊಂಡು ಅಡ್ಡಾಡ್ತಿರ್ತಾನೆ ರೀ. ಇನ್ನೊಬ್ಬ ಕಡೆಪ್ಪ ನಮ್ಗೆ ಏನು ಹೊಟ್ಟೆ ಕೊಟ್ಟಿರೋ ತಿಳ್ಕೊತ ಅಡ್ಡಾಡ್ತಿರ್ತಾನೆ. ಅಂಥ ಒಳ್ಳೆಯ ಯೋಗ್ಯ ವ್ಯಕ್ತಿಗಳನ್ನ ಪ್ರಾಮಾಣಿಕರಿರ್ತಾರೆ. ಏನು ಹೇಳೋದು ಕೇಳೋದಿಲ್ಲ. ಅವ್ರು ಪ್ರಾಮಾಣಿಕವಾಗಿ ವರ್ತನೆ ಮಾಡ್ತಾರೆ. ಅಂತ ಹುಡುಗ ತೆಗೀರಿ. ಅವ್ರಿಗೆ ಅವಕಾಶ ಆಗುವಂಥ ಕಾನೂನು ರಚನೆ ಮಾಡಿ ಅಂದಾಗ ಏನು ಬದಲಾಗ್ತದೆ. ಇಲ್ಲಾಂದ್ರೆ ಈಗ 8ಕ್ಕೆ ತಂದರಿ ನಾಳೆ ಇದು ಕಡಿಮೆ ಆಗೋದಿಲ್ಲ, ಇದು ಹೆಚ್ಚು ಇರುವುದಿಲ್ಲ, ಅದೇ ರೀತಿ ಇರುವುದಿಲ್ಲ. ಮುಂದೆ ಬಂದವರು ಒಂದು 4ಕ್ಕೆ ತರ್ತಾರೆ. ಅಷ್ಟೊಳಗೆ ಎಷ್ಟೋ ಒಳ್ಳೆಯ ವಿದ್ಯಾರ್ಥಿಗಳು, ಎಷ್ಟೋ ಒಳ್ಳೆಯ ಅಭ್ಯರ್ಥಿಗಳು, ಪ್ರಾಮಾಣಿಕ ಅಭ್ಯರ್ಥಿಗಳು ಇತಿಹಾಸ ಪುಟದಲ್ಲಿ ಸೇರಿ ಬಿಡ್ತಾರೆ. ಮತ್ತು ಮುಂದೆ ಬಂದವ್ರು ಇಂಥ ಮಾಡ್ಕೊಂಡು ಹೋಗಿಬಿಡ್ತಾರೆ. ಯಾರು ನಮಗೆ ಇದಕ್ಕೆ ಬೇಕಾಗಿತ್ತು ರೀ ಊರು ಸಾಬ್ರಿ ನಾ ಆರಾಮದವ್ರಿಲ್ಲ. ಈ ಮಧ್ಯಮ ವರ್ಗದಲ್ಲಿ ಅದ ರೀ. ಇವತ್ತು ಅಧಿಕಾರಶಾಹಿಗಳಿದ್ದಂಥ ನೌಕರಶಾಹಿಗಳಿದ್ದಂಥ ಮನೋಧರ್ಮ ಏನಪ್ಪ ಅಂದ್ರೆ ನಾ ಆರಾಮದವ್ರಿಲ್ಲ, ಹಾಳಾಗಿ ಹೋದ ಪ್ರದೇಶ, ನನ್ನ ಪಗಾರ ಹೆಚ್ಚು ಮಾಡಿಲ್ಲ, ಇನ್ನೊಂದು ತುಚ್ಚು ಮಾಡಲಿಲ್ಲ. ಅದನ್ನು ಅನೇಕ ಕಡೆ ಮಾತನ್ನು ನಾವು ಕೇಳಿದ್ವಿ. ಅದಕ್ಕಾಗಿ
ಈ ಸಂದರ್ಭದಲ್ಲೇ KPSCಯನ್ನು ಕೇವಲ 8 ಇಳಿಸಿದ್ದು ಮಹಾನ್ ಸಾಧನೆ ಅಂತ ಬಿಗುದು ಹೋಗೋ ಅವಶ್ಯಕತೆ ಇಲ್ಲ. ಇವ್ರನ್ನ ಕಿತ್ತಾಗ್ರಿ, ಯೋಗ್ಯರಂತಾರ್ರಿ, ಮತ್ತು ಅಧಿಕಾರಶಾಹಿಗಳನ್ನು ಪ್ರತಿ 6 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾ ಹೋಗ್ರಿ. ಹುರ್ಡಾ ಕಮಿಷನ್ ಏನು ಸಲಹೆ ಕೊಟ್ಟು ಅದರ ಪ್ರಕಾರ ಮಾಡಿದಾಗ ಮಾತ್ರ ಯೋಗ್ಯ ಆಡಳಿತಗಾರರು, ಮುಖ್ಯದ ಈ ದೇಶಕ್ಕೆ ಆಡಳಿತಗಾರ ಬೇಕಾಗ್ಯಾರ, ಪ್ರಾಮಾಣಿಕರು ಬೇಕಾಗ್ಯಾರ. ಆ ಪ್ರಾಮಾಣಿಕ ಆಡಳಿತಗಾರರು ಒಳ್ಳೆಯದ ಆಡಳಿತ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತಾವೆ. ನಂಜುಂಡ ಸ್ವಾಮಿ ಹೆಸರು ಕೇಳಿದ್ರಿ, ನಂಜುಂಡಪ್ಪನವರು ಎಂಥ ಅದ್ಭುತ ಇದ್ದರು, ಅರ್ಥ ತಜ್ಞರು. ಅಂಥ ವ್ಯಕ್ತಿಗಳು ಬರೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಸರ್ಕಾರ ಪರ ಆಗುವಂಥ ಒಂದು ರಿಪೋರ್ಟ್ ಮಾಡಿ ಖುಷಿಪಟ್ಟು ತೊಗೊಂಡು ನೀವು ತೊಗೊಳ್ತೀವಿ ಹೋಗುವಂಥ ತಜ್ಞರು ಭಾಳ ಆಗಿದ್ದಾರೆ ಇವತ್ತು. ಹಾಗೆಲ್ಲ ಇದ್ದುದ್ರಲ್ಲಿ ಸಿದ್ದರಾಮಯ್ಯಲ್ಲಿ ಒಂದು ಒಳ್ಳೆಯ ಗುಣಗಳು ಇನ್ನೂ ಇದ್ದಾವತ್ತು ನಾವು ಭಾವಿಸ್ಕೊಳ್ತೀವಿ. ಅದಕ್ಕಾಗಿ KPSCಯನ್ನು ಚೇಂಜ್ ಮಾಡಿರಿ, ಪೂರ್ಣ ಪ್ರಮಾಣ ಚೇಂಜ್ ಮಾಡಿ ಹೋಗೋದು ಬೇಡ್ರಿ. ನಿಮ್ಮ ಕೈ ಮೆಜಾರಿಟಿ ಐತೆ, ಅಬ್ಸಲ್ಯೂಟ್ ಮೆಜಾರಿಟಿ ಐತೆ. ನಾಳೆ ಬಂದಂಥವ್ರು ಕಿತ್ತಾಗೋದು ಸುಲಭ ಆಗೋದಿಲ್ಲ. ಇನ್ನೊಂದು ಕೇಜ್ರಿವಾಲ್ ಒಂದು ಕೆಲಸ ಮಾಡಿದರು, ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಮೊದಲು ನೀವೆಲ್ಲ ಏನು ಮಾಡ್ತೀವಿ ರೀ, ಸಿಂಪಲ್ಲಾಗಿ ಮ್ಯಾನಿಫೆಸ್ಟೋ ಕಮ್ಯುನಿಸ್ಟರ್ ಒಂದಿರ್ತದು ಟೈಟ್ಲ, ಅದ್ರ ಕೆಳಗೆ ಘೋಷಣೆ ಮಾಡೋದು, ಎಲೆಕ್ಷನ್ ಬಂದಾಗ ಹೇಳೋದು ನಾವು ಶುದ್ಧ ಹಂಗೆ ಮಾಡ್ತೀವಿ ಎಲ್ಲ ಘೋಷಣೆ ಸಿಕ್ಕಾಪಟ್ಟೆ ಇರ್ತಿದ್ದವು. ಎಲೆಕ್ಷನ್ ಮುಗಿದು ಮತ್ತು ಮುಂದಿನ ಎಲೆಕ್ಷನ್ ಮಾಡ್ಕೊಂಡ್ಬಿಡ್ತಿತ್ತು. ಕೇಜ್ರಿವಾಲ್ ಬಂದು ಏನು ಮಾಡಿರಪ್ಪ ಅದು ಗ್ಯಾರಂಟಿ ಮಾಡ್ಯಾರ, ಕೊಡೋದ್ರಪ್ಪ ಅದೇನು ಮಾಡಿ ಸಾಲ ಮಾಡಿ ಸೋಲಾರ್ ಮಾಡಿ ಏನು ಮಾಡಿ ಕೊಡೋದು ಅದು ತಂದು ಒಂದು ಒಳ್ಳೆಯ ಕೆಲಸ ಮಾಡಿದ್ರು. ಅಟ್ಲೀಸ್ಟ್ ಅಷ್ಟರ ಒಂದು ಬಡವ ದುಡಿದು ಅನುಕೂಲ ಆಯಿತು. 90% ಜನರಿಗೆ ಸ್ವಲ್ಪ ಉಸಿರಾಡೋದಕ್ಕೆ ಅನುಕೂಲ ಆಯಿತು ಅಂತ ಅನ್ನೋದು ಇಲ್ಲಿ ಮರಿಬಾರ್ದು. ಹೀಗಾಗಿ ಈ ಬದಲಾವಣೆ ಆಗಬೇಕಾಗಿತ್ತು. KPSC ಶುದ್ಧ ಮಾಡಿರಿ, UPSC ಮಾಡಿರಿ. ಇಲ್ಲಿ ಸದಸ್ಯರು ಬೇಡ್ರಿ ಯಾರು, ಆ ಸದಸ್ಯರು ಬಂದು ಶುರು ಆಯ್ತು, ಹಣದ ವ್ಯವಹಾರ ಶುರು ಆಗಿಬಿಡ್ತು. ಅವನಿಂದ ಒಬ್ಬ ರಾಜಕಾರಣಿ ಇರ್ತಾನೆ, ಯಾವ ಮಿನಿಸ್ಟರ್ ಇರ್ತಾನೆ, ಯಾವೊಬ್ಬ ಇರ್ತಾನೆ, ಆ ದಿಶೆಯಲ್ಲಿ ವಿಚಾರ ಮಾಡಲಿಕ್ಕೆ ಯೋಗ್ಯ. ಆದರೂ ಸಿದ್ದರಾಮಯ್ಯವರಿಗೆ ನಾವು ಅಟ್ಲೀಸ್ಟ್ ಇಷ್ಟೇ ಮಾಡಿದಿಲ್ಲ ಅಂತೇಳಿ ಹ್ಯಾಟ್ಸಪ್ ಹೇಳಬೇಕಾಗುತ್ತೆ ಹೇಳ್ತಾ KPSC ಸಂಪೂರ್ಣ ಬದಲಾವಣೆ ಯಾವಾಗ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ಬಂದರುಗಳು.